ಮನೆ ಕ್ಲೀನಾಗಿದ್ದರೆ ಮನೇಲಿರೋ ಮನಸ್ಸುಗಳು ಚೆನ್ನಾಗಿರುತ್ತೆ ಆ್ಯಂಡ್ ಅಡುಗೆ ಮನೆ ಕ್ಲೀನಾಗಿದ್ದರೆ ಹೆಣ್ಮಕ್ಳು ಮನಸ್ಸು ಕೂಡ ಖುಷಿಯಾಗಿರುತ್ತೆ. ಎಷ್ಟು ಜನ ಒಪ್ತೀರಾ ಇದನ್ನು? ಎಸ್, ನಮ್ಮ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಅದರಲ್ಲೂ ಈ ಟಫ್ ಮತ್ತು ಆಯಿಲ್ ಸ್ಟ್ರೈನ್ನ ಕ್ಲೀನ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಬೇಜಾರಿನ ಕೆಲಸ ಅಲ್ವಾ. ಬಟ್ ಈಗ ಆ ತೊಂದರೆನೇ ಇಲ್ಲ. ಈ ಕಿಚನ್ ಸ್ಪ್ರೇನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಕಿಚನ್ನ ನೀವು ಯಾವಾಗಲೂ ಫಳಫಳ ಅಂತ ಹೊಳಿತಾರ ಥರ ಇಟ್ಕೋಬೋದು. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ನೀವು ನೋಡಿದ್ರಿ, ಜಸ್ಟ್ ಸ್ಪ್ರೇನ ನಾನು ಸ್ಟವ್ ಮೇಲೆ ಸ್ಪ್ರೇ ಮಾಡಿ ಒಂದು ಸ್ಟೀಲ್ ಬ್ರಷಿಂದ ಬ್ರಷ್ ಮಾಡಿ ಒಂದು ಜಸ್ಟ್ ಕಾಟನ್ ಬಟ್ಟೆಯಿಂದ ವೈಪ್ ಮಾಡಿದ್ದೀನಿ. ಇವಾಗ ನೋಡಿ ಸ್ಟವ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಕಿಚನ್ ಟೈಲ್ಸ್ ಮೇಲೆ. ಇದು ತುಂಬ ಜಾಸ್ತಿನೇ ಗಲೀಜಾಗಿತ್ತು. ಸೊ ನಾನು ಜಾಸ್ತಿ ಸ್ಪ್ರೇ ಮಾಡಿ 3 to 4 minutes ಬಿಟ್ಬಿಟ್ಟು ಸೇಮ್ ಬ್ರಷಿಂದ ಬ್ರಷ್ ಮಾಡಿ ಕಾಟನ್ ಬಟ್ಟೆಯಿಂದ ವೈಪ್ ಮಾಡಿದ್ದೀನಿ. ದ ರಿಸಲ್ಟ್ಸ್ ಆರ್ ಅಮೇಝಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ರಿಸಲ್ಟು. ನಾನು ಆ್ಯಕ್ಚುಲಿ ಕಿಚನ್ ಗಲೀಜಾಗತ್ತೆ ಅಂತ ಒಂದು ಶೀಟನ್ನ ಮೀಶೋಯಿಂದನೇ ಆರ್ಡ್ರ್ ಮಾಡಿಕೊಂಡು ಆ ಶೀಟನ್ನ ಯೂಸ್ ಮಾಡ್ತಿದ್ದೆ. ಆ ಶೀಟ್ ಕೂಡ ತುಂಬಾ ಗಲೀಜಾಗಿತ್ತು. ಫ್ರೀಕ್ವೆಂಟಾಗಿ ಅದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಚೇಂಜ್ ಮಾಡಿರಲಿಲ್ಲ. ಈ ಸ್ಪ್ರೇ ಬಂದಮೇಲೆ ಚೇಂಜ್ ಮಾಡೋಣ ಅಂದ್ಕೊಂಡು. ಸೊ ಅದು ಕ್ಲೀನ್ ಆಗುತ್ತಾ ಅಂತ ಟ್ರೈ ಮಾಡಲಿಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಆ ಶೀಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲೀನ್ ಆಯಿತು. ಬಟ್ ಇಂಥ ಒಂದು ಮ್ಯಾಜಿಕಲ್ ಸ್ಪ್ರೇ ಇರೋವಾಗ ನಂಗೆ ಆ ಶೀಟ್ ಅವಶ್ಯಕತೆನೇ ಇಲ್ಲ ಅನ್ನಿಸ್ತು. ಸೊ ನಾನು ಕಿಚನಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀನೋ ಆ ಶೀಟ್ನ ಅದನ್ನು ಕಂಪ್ಲೀಟಾಗಿ ಎಲ್ಲ ಕಡೆಯಿಂದ ತೆಗೆದು ಹಾಕಿಬಿಟ್ಟೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಶೆಲ್ಫ್ಗೆಲ್ಲನೂ ಯೂಸ್ ಮಾಡಿದ್ದೆ ಇದೇ ಶೀಟನ್ನು. ಅಲ್ಲಿ ಸ್ವಲ್ಪ ಆಯಿಲಿನೆಸ್ ಎಲ್ಲ ಇತ್ತು. ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡಿ ಅಲ್ಲಿಗೂ ಈ ಸ್ಪ್ರೇಯರಿಂದ ಕ್ಲೀನ್ ಮಾಡಿಕೊಂಡೆ. ಹಳೆಯ ಕಲೆ ಇತ್ತಲ್ಲ ಅದೆಲ್ಲನೂ ನೀಟಾಗಿ ಕ್ಲೀನಾಗಿ ಹೋಯಿತು. ನನಗೆ ಗೊತ್ತಿರೋ ಹಂಗೆ ಆಲ್ಮೋಸ್ಟ್ ಒಂದು ಅರ್ಧದಿಂದ 1 ದಿನ ತೊಗೋತೀವಿ ಅನ್ಸುತ್ತೆ ನಾವು ಕಿಚನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೆಣ್ಮಕ್ಳು ಯೂಶ್ವಲಿ. ಬಟ್ ಈ ಸ್ಪ್ರೇ ಇದ್ದರೆ ಯು ಬಿಲೀವ್ ಇಟ್ ಆರ್ ನಾಟ್, ಜಸ್ಟ್ ಫ್ಯೂ ಮಿನಿಟ್ಸ್ ಒಳಗಡೆ ನಿಮ್ಮ ಕಿಚನ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು ನನ್ನ ವಿಡಿಯೋದಲ್ಲಿ. ಎಲ್ಲದಕ್ಕೂ ಸ್ಲ್ಯಾಬಿಂದ ಕಿಚನ್ ಅಪ್ಲಯನ್ಸಸ್ಸಿಂದ ಸ್ಟವ್ ಎವ್ರಿಥಿಂಗ್ ಯು ಕ್ಯಾನ್ ಕ್ಲೀನ್ ವಿತ್ ಓನ್ಲಿ ದಿಸ್ ಸ್ಪ್ರೇ. ಆ್ಯಂಡ್ ಬೇರೆ ಅಪ್ಲಯನ್ಸಸ್ಸಲ್ಲಿ ಯೂಸ್ ಮಾಡಿರೋದನ್ನು ನೀವು ನೋಡಬೇಕು ಅಂದರೆ ನನ್ನ ಓಲ್ಡ್ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.